ನಗರ ಪಾಲಿಕೆಯ ಸದಸ್ಯರಂತ ಹನುಮಂತೂರು, ನಗರ ಪಾಲಿಕೆಯ ಸದಸ್ಯರಾದಂಥ ನಮ್ಮ ತಿಲಕರು, ನಗರ ಪಾಲಿಕೆ ಸದಸ್ಯರಂತ ಅಶೋಕರು, ನಮ್ಮ ಮಾಜಿ ಪ್ರಾಧಿಕಾರದ ಅಧ್ಯಕ್ಷರಂತ ಪಾಲಣ್ಣನವರು, ನಗರ ಪಾಲಿಕೆ ಸದಸ್ಯರಂತ ಹನುಮಂತರವರು, ವೀರಶೇಖರರೆಡ್ಡಿಯವರು ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಸುರೇಂದ್ರ ಅವರು ಇವತ್ತಿನ ಪತ್ರಿಕಾಗೋಷ್ಠಿ ಆಲ್ರೆಡಿ ನಮ್ಮ ಮಾಡಬೇಕೀಗ ಪ್ರೋಜೆಕ್ಟ್ ಡೆವಲಪ್ಮೆಂಟ್ಸ್ ಇಲ್ಲಿ ಅಲ್ಲ ಅಫಿಷಿಯಲ್ ಮೀಟಿಂಗ್ ಆಗಲಾರ್ದಂಗೆ ಕನ್ಸಲ್ಟಿಂಗ್ ಎಷ್ಟೋ ಮಂತ್ರಿಗಳ ತನಕ ಪ್ರಧಾನಮಂತ್ರಿ ತನಕ ಮಾತಾಡ್ತೀರಿ. ಈಗ ಹಣಕಾಸು ಪ್ರೋಗ್ರೆಸ್ ಎಷ್ಟುವರೆಗೆ ಇದೆ, ಡೆವಲಪ್ಮೆಂಟ್ ಇದೆ, ಹೋರಾಟ ಮೂಲಕ ಹೆಂಗಿದ್ರು ತಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು ಒತ್ತಡ ಹಾಕ್ರಿ ಅವ್ರ ಮೇಲೆ. ನಾನು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಕೂಡ ಮಾತಾಡಿದ್ದೀನಿ. ಅವ್ರು ಸಂಬಂಧಪಟ್ಟಿದಂಥ ಅಧಿಕಾರಿಗಳ ಜೊತೆ ಕೂಡ ಮಾತಾಡ್ತಾರೆ. ಜಿಲ್ಲಾ ಮಂತ್ರಿಗಳು ಕೂಡ ಬಹಳಷ್ಟು ಸಾರಿ ಅವರೇ ಹೇಳಿಕೆಗಳನ್ನು ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಕೂಡ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಲ್ಲ. ಅವ್ರ ಸಮಾವೇಶಗಳು ನೋಡಿದಂಥ ಟೈಮಲ್ಲಿ ಈ ಗೇಟ್ಗಳ ವಿಚಾರದಲ್ಲಿ ಕೂಡ ಜಿಲ್ಲಾ ಮಂತ್ರಿಗಳು ಮಾತು ಕೊಟ್ಟಾರೆ, ಅಲ್ಲಿದ್ದಂಥ ಶಾಸಕರು ಕೂಡ ಮಾತು ಕೊಟ್ಟಿದ್ದಾರೆ, ಸರ್ಕಾರಗಳು ಮಾತು ಕೊಟ್ಟಿದೆ. ನಮಗೇನಂದ್ರೆ ಈಗ ಇವತ್ತು ಇಷ್ಟು ಟೈಮ್ ಒಳಗಡೆ ಆಗಬೇಕಾಯ್ತು, ಆಗಿಲ್ಲ ಅನ್ನೋಂಥ ನಂಬಿದೆ. 3 months ಒಳಗಡೆ ಆಗಿದೆ. ಮತ್ತೆ ಇವತ್ತು ಏನು ಒಂದು ಬೆಳೆಗೆ ನೀರು ತೊಗೊಂತೀವಿ, ಮುಂದಕ್ಕೆ ಮಾರ್ಚ್ಗೆ ಆದ್ಮೇಲೆ ನೀರು ತೊಗೊಂಡಂತಿದೆ, ಅದು ಕೂಡ ಒಂದೇ ಬೆಳೆಗೆ ನೀರು ಸಿಗಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್ ಬೈ ಮೇ ಇರೋ ಕಾರಣ ನಮ್ಮ ಕೈಲಿ 3 ತಿಂಗಳ ಸಮಯ ಇರೋ ಕಾರಣ ಇವಾಗ ಸಮಯ ಅಂತೂ ಆಮೆಗತಿಯಲ್ಲಿ ನಡೀತಾ ಇದೆ. ಇವತ್ತು ಫೆಬ್ರವರಿ ನಾವೇನು ಇದೀವೋ, ಮಾರ್ಚ್ 1ನೇ ತಾರೀಕು, ಈ ಫೆಬ್ರವರಿ 28ನೇ ತಾರೀಕು 1ನೇ ತಾರೀಕು ಒಳಗಡೆ ಅದು ಪ್ರೋಗ್ರೆಸ್ ಆಗ್ಲಿದ್ರಿಂದ ಅಲ್ಲಿ ನಿರಂತರವಾಗಿ ನಾನು ಧರಣಿ ಮಾಡೋಂಥ ಕೆಲಸ ಮಾಡ್ತೀನಿ, ಹೋರಾಟ ಮಾಡೋಂಥ ಕೆಲಸ ಮಾಡ್ತೀನಿ. ಜಲಾಶಯ ಹತ್ರ ಅಲ್ಲಿ ಪ್ಲೇಸು ಅದೆಲ್ಲ ನಿಗದಿ ಪಡಿಸ್ಕೊಂಡು ತಿಳಿಸ್ತೀನಿ. ಎಲ್ಲೊಂದು ಕಡೆ ಎಲ್ಲಿ ತನಕ ಕಂಪ್ಲೀಟ್ ಆಗೋದನ್ನ ನೀರು ಎಲ್ಲಿ ತನಕ ಅವರು ಗೇಟ್ಗಳೆಲ್ಲ ದುರಸ್ತಿ ರಿಪೇರಿ ಮಾಡಕ್ಕಲ್ಲ, ಅಲ್ಲಿ ತನಕ ಕಂಪ್ಲೀಟ್ ಆಗೋದ್ರೆ ಎಷ್ಟೇ ತಿಂಗಳಾಗಲಿ ಅವ್ರು ಇನ್ನೊಂದು ವರ್ಷಕ್ಕೆ ಕೊಡ್ತಾರೆ, ವರ್ಷಕ್ಕೆ ಕೊಟ್ಟರು ಅಲ್ಲೇ ಕುಂತಿರ್ತಾರೆ. ಅಲ್ಲೇ ಕುಂತಿರ್ತಾರೆ, ಅಲ್ಲಿ ಬಿಟ್ಟು ಎಲ್ಲಿ ಕದಲಲ್ಲ. ಎಷ್ಟು ತಿಂಗಳ ಸಮಯ ತಗೊಂಡ್ರೆ ತಗೊಳ್ಳಿ. ರಿಪೇರಿನೂ ಸಪೋರ್ಟಿಂಗ್ ಕೊಟ್ಟಾರಣ್ಣ, ಮಾಡಿದ್ರಲ್ಲಪ್ಪ ಅವರು ಮಾಡಿದ್ರು. ಅದು ಇದು ಆಂಧ್ರ ಕರ್ನಾಟಕ ಚಿಂತಪುಂಡಿ ರಿಪೇರಿ ಮಾಡಿದ್ರ ರೈತರಿಗೆ ಅಂತ ಸರಿ ಹೋಗಿದೆ. ಅವಾಗ ಆಂಧ್ರ ಪ್ರದೇಶ ಸಪೋರ್ಟ್ ಹಂಗೆ ಇದೆ, ಅದು ಸಪೋರ್ಟ್ ಹಂಗೆ ಹೊರಗಡೆ ರೂಪ್ ಹಾಕಿ ಇದು ಮಾಡ್ಬೇಕಾದ್ರೆ ಸದ್ಯ ಒಂದು ಪಿಲ್ಲರ್ ಹೋಗಿದಲ್ಲ, ಅದರಿಂದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬೊಪ್ಪೆ ಹೊಡ್ಕೊಂತ ಇದ್ರು. ಏನಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿರೋಂಥ ಹಣ ಏನಿದೆ ಅದು ಪಾಲು ಬರ್ತಾ ಇಲ್ಲ ಅಂತೇಳಿ ಭಾಳಷ್ಟು ಬೊಬ್ಬೆ ಹೊಡ್ಕೊಂತಿದ್ರು. ನಾನು 16ನೇ ಹಣಕಾಸಿನ ಬಗ್ಗೆ ಕೂಡ ವಿವರಣೆ ಕೊಡ್ತೀನಿ, 15ನೇ ಹಣಕಾಸಿನ ಬಗ್ಗೆ ಕೂಡ ನಾನು ಹೇಳೋದು. 16ನೇ ಹಣಕಾಸಿನ ಆಯೋಗದ ಪ್ರಕಾರ ಅವ್ರಿಗೆ ಶೇಕಡ ಎಷ್ಟು ಬರಬೇಕಾಯ್ತು, 4.13 ಏನು ಬರಬೇಕಾಯ್ತು, ಆ ಪಾಲು ಹಂಚಿಕೆ ಆಗೋಂಥ ಟೈಮಲ್ಲಿ ಅದನ್ನು ಶಿಫಾರಸು ಮಾಡಿದ್ರು. ಯಾವತ್ತ 16ನೇ ಹಣಕಾಸು ಅಂದರೆ ಮೊನ್ನೆ ನಡೆದಂಥ 16ನೇ ಹಣಕಾಸಲ್ಲಿ ಶಿಫಾರಸು ಮಾಡಿದ್ರು. ಹಿಂದೆ ಶಿಫಾರಸು ಮಾಡಿದಂಥ 15ನೇ ಹಣಕಾಸಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಶೇಕಡ 3.64 ಹಂಚಿಕೆ ಮಾಡ್ತೀವಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ರು. ಅದು ಮಾಡಿದಂಥ ಪ್ರಕಾರವಾಗಿ ಇವತ್ತು ಅದನ್ನು ಹೊಸದಾಗಿ ಅಂದರೆ ಅದನ್ನು ಹಂಚಿಕೆ ಮಾಡಿದ್ದಾರೆ. ಅದರ ಜೊತೆಲಿ ರಾಜ್ಯಕ್ಕೆ ಇವತ್ತು 2026-27ನೇ ವರ್ಷ ಸಾಲಿನಲ್ಲಿ ನೋಡಿದಂಥ ಟೈಮಲ್ಲಿ 63,049 ಕೋಟಿ ಇವತ್ತು ತೆರಿಗೆ ಪಾಲು ಇವತ್ತು ದೊರೆತಿದೆ. 69.049% ಪಾಲು ಇವತ್ತು ಕರ್ನಾಟಕ ಸಿಕ್ಕಿದೆ. ಹಾಗಾಗಿ ಇವತ್ತು ಭಾಳಷ್ಟು ಮಂದಿ ಯುವಕರಿಗೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಹೊಸತನ ಮತ್ತು ಅವರಿಗೆ ಶಕ್ತಿಯನ್ನು ತುಂಬಬೇಕನ್ನೋಂಥ ಕಾರಣದಿಂದ ಇವತ್ತು ಈ ಬಜೆಟಲ್ಲಿ ಯುವಕರಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ರೈತರ ರಕ್ಷಣೆ ಸಲುವಾಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಆಗಿದೆ. ಇವತ್ತು ಉದ್ಯಮ ರಂಗದಲ್ಲಿ ಅಂದರೆ ಇಂಡಸ್ಟ್ರೀಸ್ ಪರ್ಪಸ್ದಲ್ಲಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಆಗಿದೆ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ ಬೇಕಾದಂಥ ಕಾರ್ಮಿಕರಿಗೆ ಮತ್ತು ಅನೇಕ ಬಡವರಿಗೆ ಇವತ್ತು ಪ್ರೋತ್ಸಾಹವನ್ನು ಕೊಡುವಂಥ ಇದು ಬಜೆಟ್ ಕೂಡ ಆಗಿದೆ. ಇವತ್ತು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಭಾಳಷ್ಟು ಬಲಪಡಿಸಬೇಕು ಅನ್ನೋಂಥ ಕಾರಣದಿಂದ ಅವರು ಎಲ್ಲ ರೀತಿಯಲ್ಲಿ ಸ್ವಂತ ಶಕ್ತಿಯಿಂದ ಮುಂದುವರಿಬೇಕು ಇಂಡಸ್ಟ್ರೀಸ್ ಅನ್ನೋಂಥ ಕಾರಣದಿಂದ MSMEಗಳಿಂದ ಉತ್ತೇಜನ ಮಾಡೋ ಸಲುವಾಗಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡಿದ್ದಾರೆ. ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಕೂಡ ಈ ಬಜೆಟಲ್ಲಿ ಆಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಈ ರೀತಿ ಅಕ್ರಮವಾಗಿ ಯಾರನ್ನ